ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರು ಬ್ಲಾಗ್ಸ್. ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ಸಾಬುದಾನ್ ವಡ. ಇವಾಗ ಸಾಬುದಾನ್ ವಡ ಮಾಡಲು ನಾನು ನಾಲ್ಕು ಆಲೂಗಡ್ಡೆನ ಕುದಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಸಿಪ್ಪೆನ ಸುಲ್ಕೋಬೇಕು. ಇವಾಗ ಕ್ಲೀನಾಗಿ ಸಿಪ್ಪೆ ಸುಲ್ಕೊಂಡು ಇವಾಗ ವಾಶ್ ಮಾಡ್ಕೊಂಡಿರುವಂಥ ಸಾಬುದಾನ್ನ ಒಂದು ಅರ್ಧ ತಾಸು ನೆನೆಸ್ಕೊಂಡು ನಂತರ ಒಂದು 4 ಅವರ್ ಇದನ್ನ ನೆನೆಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಈ ಥರ ನೆನ್ಕೊಂಡು ಈ ಥರ ಆಗಿದೆ. ಇವಾಗ ಇದಕ್ಕೆ ಆಲೂಗಡ್ಡೆನ ಒಂದು 4 ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ. 4 ಆಲೂಗಡ್ಡೆ ಕುದಿಸಿರೋದನ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ 1-2 ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, ಅರ್ಧ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, ನಂತರ ಶೇಂಗಾ ಬೀಜ ಅಂದರೆ 2 ಭಾಗ ಮಾಡಿರೋದು ಹುರ್ಗಡ್ಲೆನ 1-2 ಸ್ಪೂನ್ನ ಈ ಥರ ಹಾಕ್ಕೊಳ್ಳೋಣ. ಪೀಸ್ ಮಾಡಿರೋದು. ನಂತರ ಹುರ್ಗಡ್ಲೆ ಬೀಜ ಅಂದರೆ ಶೇಂಗಾ ಬೀಜದ ಪೌಡರ್ನ 4 ಸ್ಪೂನ್ನ ಇವಾಗ ಹಾಕ್ಕೊಳ್ಳೋಣ. 4 ಸ್ಪೂನ್ ಇದು ಹುರ್ಕೊಂಡಿರುವಂಥ ಶೇಂಗಾ ಬೀಜದ ಪೌಡರು. ಇವಾಗ ಇದು ಚಿಕ್ಕ ಸ್ಪೂನ್ ಇರೋದು, ಹಾಗಾಗಿ 1-2 ಸ್ಪೂನ್ನ ಉಪ್ಪನ್ನ ಹಾಕ್ಕೋಬೇಕು. ಆಮೇಲೆ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಆಲೂಗಡ್ಡೆ ಆಮೇಲೆ ಶೇಂಗಾ ಪೌಡ್ರು ಆಮೇಲೆ ಶೇಂಗಾ ಬೀಜ ಎಲ್ಲವೂ ಮಿಕ್ಸ್ ಆಗೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ನಿಮಗೆ ಶೇಂಗಾ ಪೌಡರ್ ಕಡಿಮೆ ಆದರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆ ಒಂದು 8 ಪೀಸು ಕೊತ್ತಂಬರಿ ಕರಿಬೇವು ಎಲೆಗಳನ್ನ ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಾಬುದಾನ್ ವಡ ಜೊತೆ ಚಟ್ನಿನ ಮಾಡ್ಕೊಳ್ಳೋಣ. ಅದು ಪುದೀನ ಚಟ್ನಿನ ಮಾಡ್ಕೊಳ್ಳೋಣ. ಇವಾಗ ಪುದೀನ ಚಟ್ನಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಒಂದ್ಸರಿ. ಇವಾಗ ಪುದೀನ ಚಟ್ನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಸ್ವಲ್ಪ ಅರ್ಧ ಕಟ್ಟು ಪುದೀನ, ಅದರಷ್ಟೇ ಕೊತ್ತಂಬರಿ ಸೊಪ್ಪು, ನಂತರ ಹುಣಸೆಹಣ್ಣಿನ ನೀರು, ಆಮೇಲೆ ಒಂದು 3 ಗ್ರೀನ್ ಚಿಲ್ಲಿ, ಆಮೇಲೆ ಒಂದು 4 ಬೆಳ್ಳುಳ್ಳಿ ಹೆಸರು, ಆಮೇಲೆ ಉಪ್ಪು. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ನಂತರ ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಖಾರವಾಗಿರಬೇಕು ಚಟ್ನಿ ಅಂದರೆ ಟೇಸ್ಟ್ ಇರುತ್ತೆ. ಅದ್ರ ಜೊತೆ 4 ಬೆಳ್ಳುಳ್ಳಿ ಹೆಸರು, ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಚಿಕ್ಕ ಸ್ಪೂನು ಒಂದು ಅರ್ಧ ಸ್ಪೂನ್ ಉಪ್ಪು. ಇವಾಗ ಪುದೀನ ಚಟ್ನಿ ರೆಡಿಯಾಗಿದೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಸಾಬುದಾನ್ ವಡನ ಮಾಡ್ಕೊಳ್ಳೋಣ. ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಕೈಯಲ್ಲಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಈ ಥರ ಮಾಡಿ ಬಿಸಿ ಇರುವಂಥ ಎಣ್ಣೆಗೆ ಇವಾಗ ಸ್ಲೋ ಆಗಿ ಬಿಡಬೇಕು. ಮತ್ತು ಇನ್ನೊಂದು ಉಂಡೆನ ಮಾಡ್ಕೊಳ್ಳೋಣ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಳಗಡೆ ಅದು ಹಸಿ ಥರನೇ ಹಿಟ್ಟು ಥರ ಉಳ್ಕೊಂಡ್ಬಿಡತ್ತೆ. ಹಾಗಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ
ಎತ್ಕೊಳ್ಳೋಣ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಸಾಬುದಾನ ವಡ ರೆಡಿ ಆಗಿದೆ. ನೀವು ಇದನ್ನ ಒಂದ್ಸರಿ ಟ್ರೈ ಮಾಡಿ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಕಾಫಿ ಜೊತೆ ಒಂದ್ಸರಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮೂಲಕ ಯಾವ ಥರ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.